ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಹಾಗೆ ಗುಂಡಿನ ದಾಳಿ ಕೇಸ್ ಏನಿದೆ, ಈ ಸಂಬಂಧ 4 ಪ್ರಕರಣಗಳನ್ನ ಸಿಐಡಿಗೆ ವರ್ಗಾವಣೆ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಸಿಐಡಿಗೆ ಕೇಸ್ ಟ್ರಾನ್ಸ್ಫರ್ ಆದ ಹಿನ್ನೆಲೆಯಲ್ಲಿ ಇವತ್ತೇನೆ ಬಳ್ಳಾರಿಗೆ ಸಿಐಡಿ ಅಧಿಕಾರಿಗಳು ಎಂಟ್ರಿ ಕೊಡುವ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಪ್ರಕರಣದಲ್ಲಿ 67 ಜನರ ಮೇಲೆ ಕೇಸ್ ದಾಖಲಾಗಿದೆ. ಗಲಭೆಯಲ್ಲಿ ಭಾಗಿಯಾದ ಒಂದಷ್ಟು ಜನ ಈಗಾಗಲೇ ಅಜ್ಞಾತ ಸ್ಥಳಕ್ಕೂ ಕೂಡ ಹೋಗಿದ್ದಾರೆ. 26 ಜನರನ್ನ ಏನು ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು, ಅದರಲ್ಲಿ 25 ಜನರಿಗೆ ಬೇಲ್ ಸಿಕ್ಕಿತ್ತು, ಓರ್ವರಿಗೆ ಬಿಟ್ಟು ಗುರುಚರಣ್ ಸಿಂಗ್ಗೆ. ಅದಲ್ಲದೆ ಟೋಟಲ್ ಆಗಿ 67 ಜನರ ವಿರುದ್ಧ ಕೇಸ್ ದಾಖಲಾಗಿರುವಂಥದ್ದು. ಒಂದಷ್ಟು ಜನ ಅಜ್ಞಾತ ಸ್ಥಳಕ್ಕೂ ಕೂಡ ಹೋಗಿದ್ದಾರೆ. ಗಲಭೆ ಪ್ರಕರಣದ ಸಂಪೂರ್ಣ ತನಿಖೆಗೆ ಒಂದು ಕಡೆಗೆ ಬಿಜೆಪಿ ನಾಯಕರು ಒತ್ತಾಯಿಸ್ತಾ ಇದ್ದಾರೆ. ಕೇಸ್ನ ತಳಹದಿಯ ಜಾಡು ಹಿಡಿದು ಸಿಐಡಿ ಇವತ್ತಿನಿಂದ ತನಿಖೆಯನ್ನು ಕೈಗೊಳ್ಳುವ ಸಾಧ್ಯತೆ ಇದೆ. 4 ಪ್ರಕರಣಗಳನ್ನು ಸಿಐಡಿಗೆ ಹಸ್ತಾಂತರ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಈಗಾಗಲೇ. ಈ ಹಿನ್ನೆಲೆಯಲ್ಲಿ ಸಿಐಡಿ ಟೀಮ್ ಇವತ್ತು ಬಳ್ಳಾರಿಗೆ ಎಂಟ್ರಿ ಕೊಟ್ಟು ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಳ್ಳುವ ಸಾಧ್ಯತೆ, ನಿರೀಕ್ಷೆಗಳು ಇದೆ. ಆದರೆ ಇವತ್ತು ಭಾನುವಾರ ಇರುವ ಹಿನ್ನೆಲೆಯಲ್ಲಿ ನಾಳೆ ಕೂಡ ಹೋಗಬಹುದು, ಬಟ್ ಇವತ್ತೇನೆ ಹೋಗ್ಬೋದು. ಯಾಕಂದರೆ ಪ್ರಕರಣದ ಗಂಭೀರತೆಯನ್ನು ಮನಗಂಡು ಇವತ್ತೇನೆ ಸಿಐಡಿ ಟೀಮ್ ಅಲ್ಲಿಗೆ ಎಂಟ್ರಿ ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬ್ಯಾನರ್ ಗಲಾಟೆ ಸಂಬಂಧ 4 ಕೇಸ್ಗಳು ದಾಖಲಾಗಿತ್ತು. 4 ಕೇಸ್ಗಳನ್ನು ಸಿಐಡಿಗೆ ವರ್ಗಾವಣೆ ಮಾಡಿ ಈಗಾಗಲೇ ಆದೇಶವನ್ನು ಹೊರಡಿಸಲಾಗಿದೆ. ಜೊತೆಗೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಡಿಯೋ ಸಾಕ್ಷಿಗಳು, ಹಾಗೆ ಫಿಸಿಕಲ್ ಎವಿಡೆನ್ಸ್, ಜೊತೆಗೆ ಡಿಜಿಟಲ್ ಎವಿಡೆನ್ಸ್, ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ಗಳಿಂದ ಕೂಡ ಈಗಾಗಲೇ ಒಂದಷ್ಟು ಮಾಹಿತಿಯನ್ನು ಈಗ ತನಿಖೆಯನ್ನು ನಡೆಸ್ತಾ ಇದ್ದಂತಹ ತನಿಖಾಧಿಕಾರಿಗಳು ಕಲೆ ಹಾಕಿದ್ರು. ಘಟನಾ ಸ್ಥಳದ ಸಂಪೂರ್ಣ ಮಾಹಿತಿಯನ್ನು, ಸಾಕ್ಷ್ಯವನ್ನು ಕೂಡ ಪೊಲೀಸರು ಕಲೆ ಹಾಕಿದ್ದಾರೆ. ಸಿಐಡಿ ಎಂಟ್ರಿ ಆಗ್ತಾ ಇದ್ದಂತೆ, ಅಂದರೆ ಈಗೇನು ಸಿಐಡಿಗೆ ಟ್ರಾನ್ಸ್ಫರ್ ಆಗಿದೆ, ಆ ಸಿಐಡಿ ಟೀಮು ಬಳ್ಳಾರಿಗೆ ಬರ್ತಾ ಇದ್ದಂತೆ ಅವರಿಗೆ ಈ ಕೇಸನ್ನು ಹಸ್ತಾಂತರ ಮಾಡಿ ಇದರ ಸಂಪೂರ್ಣ ಮಾಹಿತಿಯನ್ನು ಅವರಿಗೆ ಪೊಲೀಸರು ನೀಡುತ್ತಾರೆ. ಅದಾದ ನಂತರ ತನಿಖೆ ಇನ್ನಷ್ಟು ಚುರುಕು ಪಡೆಯುವ ನಿರೀಕ್ಷೆಗಳು ದಟ್ಟವಾಗಿರುವಂಥದ್ದು. ಇವತ್ತು ಅಥವಾ ನಾಳೆ ಸಿಐಡಿ ತಂಡ ಬಳ್ಳಾರಿಗೆ ಬಂದು ಘಟನಾ ಸ್ಥಳಕ್ಕೂ ಭೇಟಿ ನೀಡಿ ಎಲ್ಲ ಪರಿಶೀಲನೆಯನ್ನು ನಡೆಸುವ ಸಾಧ್ಯತೆ ಇದೆ. ಸುಮೋಟೋ ಕೇಸ್ ಆಧಾರಿತವಾಗಿ ತನಿಖೆಯನ್ನು ಆರಂಭಿಸುವ ಸಾಧ್ಯತೆ ಕೂಡ ಇದೆ. ನಮ್ಮ ಬಳ್ಳಾರಿ ಪ್ರತಿನಿಧಿ ಶಿವಾನಂದ್ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಶಿವಾನಂದ್, ಸಿಐಡಿಗೆ ಕೇಸ್ ಟ್ರಾನ್ಸ್ಫರ್ ಆಗಿರುವಂಥದ್ದು ಇವತ್ತು ಅಥವಾ ನಾಳೆ ಬರುವ ನಿರೀಕ್ಷೆ ಇದೆ. ಸಿಐಡಿ ಯಾವ ರೀತಿ ಎಲ್ಲ ತನಿಖೆಯನ್ನು ಮತ್ತೆ ಮುಂದುವರಿಸಬಹುದು? ಯಾಕಂದರೆ ಈಗಾಗಲೇ ಒಂದು ಹಂತದ ತನಿಖೆ ಸ್ಥಳೀಯ ಪೊಲೀಸರಿಂದ ನಡೆಸಲಾಗಿದೆ. ಸಿಐಡಿ ಬಂದ ನಂತರ ಇದಕ್ಕೆ ಬೇರೆ ಆಯಾಮ ಏನಾದರೂ ಸಿಗತ್ತಾ? ಬೇರೆ ರೀತಿಯಲ್ಲಿ ಏನಾದರೂ ತನಿಖೆ ಆಗತ್ತಾ? ನವೀನ್, ಮುಖ್ಯವಾಗಿ ಬಳ್ಳಾರಿಯಲ್ಲಿ ನಡೆದಂಥ ಗುಂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಐಡಿ ಅಧಿಕಾರಿಗಳು ಎಂಟ್ರಿ ಆಗ್ತಾರೆ ಅನ್ನುವಂಥ ಒಂದು ಮಾಹಿತಿ ಇರುವಂಥದ್ದು. ಈ ನಿಟ್ಟಲ್ಲಿ ಮೊದಲಿಗೆ ಬಳ್ಳಾರಿ ಬುರ್ಸ್ಪೇಟೆ ಠಾಣೆಯಲ್ಲಿ ದಾಖಲಾದಂಥ 6 ಪ್ರಕರಣಗಳ ಪೈಕಿ ಈಗಾಗಲೇ 4 ಪ್ರಕರಣಗಳನ್ನು ಸಿಐಡಿಗೆ ನೀಡಲಾಗಿದೆ. ಈ ನಿಟ್ಟಿನಲ್ಲಿ FIR ಸ್ಥಿತಿಗತಿಗಳನ್ನು ತಿಳಿದುಕೊಳ್ಳುವಂಥ ಒಂದು ಕೆಲಸವನ್ನು ಇವತ್ತು ಸಂಜೆ ವೇಳೆಗೆ ಸಿಐಡಿ ಮಾಡ್ತಾರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಮಾಹಿತಿ ಕೂಡ ಇರುವಂಥದ್ದು. ನಾಳೆಯಿಂದ ಅಧಿಕೃತವಾಗಿ ಈ ಒಂದು ಪ್ರಕರಣದ ತನಿಖೆಯನ್ನು ಸಿಐಡಿ ಅಧಿಕಾರಿಗಳು ಮಾಡ್ತಾರೆ. ಮುಖ್ಯವಾಗಿ ಬಳ್ಳಾರಿಯಲ್ಲಿ ಜನವರಿ 1ರಂದು ಮಧ್ಯಾಹ್ನದಿಂದ ಏನೆಲ್ಲ ಬೆಳವಣಿಗೆಗಳಾದವು, ತದನಂತರದಲ್ಲಿ ಗಲಭೆ ಆಯಿತು, ಅದ ನಂತರ ರಾಜಶೇಖರ್ ಹತ್ಯೆ ಆಯಿತು, ತದನಂತರದಲ್ಲಿ ಫೈರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ಈಗಾಗಲೇ ಪೊಲೀಸರು ಕೂಡ ಕಲೆ ಹಾಕಿರುವಂಥದ್ದು. ಈ ನಿಟ್ಟಿನಲ್ಲಿ ಫಿಸಿಕಲ್ ಎವಿಡೆನ್ಸ್ ಆಗಿರ್ಬೋದು, ವಿಡಿಯೋ ಆಧಾರಿತ ಹಾಗೆ ಬ್ಯಾಲಿಸ್ಟಿಕ್ ಎಫರ್ಟ್ಸ್ಗಳಿಂದನೂ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂಥ ಒಂದು ಕೆಲಸವನ್ನು ಮಾಡಿರುವಂಥದ್ದು. ಈ ಪ್ರಕರಣವನ್ನು ಮುಖ್ಯವಾಗಿ ಸುಮೋಟೋ ಕೇಸ್, ಅಂದರೆ ಬಳ್ಳಾರಿ DSP ಆಗಿರ್ತಕ್ಕಂಥ ಚಂದ್ರಕಾಂತ್ ನಂದರೆಡ್ಡಿ ಮಾಡಿಕೊಂಡಂಥ ಸುಮೋಟೋ ಕೇಸ್ ಏನಿದೆ, ಆ ಒಂದು ಆಧಾರಿತವಾಗಿ ತನಿಖೆಯನ್ನು ಆರಂಭ ಮಾಡ್ತಾರೆ ಅನ್ನುವಂಥ ಒಂದು ಮಾಹಿತಿ ಇರುವಂಥದ್ದು. ಈ ಒಂದು ಪ್ರಕರಣದಲ್ಲಿ ಒಟ್ಟು 67 ಜನರನ್ನು ಈಗಾಗಲೇ ಅವರ ಮೇಲೆ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಎಲ್ಲಿ ನಮ್ಮ ಬಂಧನ ಆಗುತ್ತೋ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಒಂದಷ್ಟು ಜನ ಈಗಾಗಲೇ ಬಳ್ಳಾರಿ ಬಿಟ್ಟು ಪರಾರಿ ಆಗಿರುವಂಥದ್ದು. ಈ ಎಲ್ಲ ಆಯಾಮದಲ್ಲೂ ಕೂಡ ಈಗಾಗಲೇ ತನಿಖೆಯನ್ನು ನಡೆಸೋಕೆ ಸಿಐಡಿ ಅಧಿಕಾರಿಗಳು ಮುಂದಾಗ್ತಾರೆ ಅನ್ನುವಂಥ ಒಂದು ಮಾಹಿತಿ ಇರುವಂಥದ್ದು. ಒಂದು ಕಡೆ ಬಿಜೆಪಿಗರು ಹೇಳ್ತಾ ಇರುವಂಥದ್ದು, ಈಗಾಗಲೇ ಈ ಒಂದು ಪ್ರಕರಣವನ್ನು ನಾವು ಸ್ವಾಗತ ಮಾಡ್ತೀವಿ, ಅಂದರೆ ಈ ಸಿಐಡಿ ವಹಿಸಿರೋದನ್ನು ನಾವು ಸ್ವಾಗತ ಮಾಡ್ತೀವಿ, ಜೊತೆಗೆ ಪಾರದರ್ಶಕವಾಗಿ ಈ ಒಂದು ಪ್ರಕರಣ ತನಿಖೆ ಆಗಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಒಂದಷ್ಟು ಜನಾರ್ದನ್ ರೆಡ್ಡಿ ಅವರಾಗಿರ್ಬೋದು, ರಾಮ್ಲು ಆದಿಯಾಗಿ ಬಿಜೆಪಿ ಎಲ್ಲ ನಾಯಕರು ಪಾರದರ್ಶಕ ತನಿಖೆಗೆ ಒತ್ತಾಯವನ್ನು ಮಾಡ್ತಿರುವಂಥದ್ದು. ಜೊತೆಗೆ ಈ ಬರುವಂಥ 17ನೇ ತಾರೀಕಿನಂದು ಕೂಡ ಬಳ್ಳಾರಿಯಲ್ಲಿ ಬೃಹತ್ ಪ್ರತಿಭಟನೆಗೂ ಕೂಡ ಈಗಾಗಲೇ ಪ್ಲಾನ್ ಅನ್ನು ರೂಪಿಸಿಕೊಂಡಿರುವಂಥದ್ದು. ಈ ನಿಟ್ಟಿನಲ್ಲಿ ಈ 4 ಕೇಸ್ಗಳು ಈಗಾಗಲೇ ಸಿಐಡಿಗೆ ವರ್ಗಾವಣೆ ಆಗಿರುವಂಥದ್ದು. ಹಾಗಾಗಿ ಒಂದಷ್ಟು ಎವಿಡೆನ್ಸ್ಗಳನ್ನು ಆಧಾರಿತವಾಗಿ
ಈ ಒಂದು ತನಿಖೆ ಜಾಡುವನ್ನು ಹಿಡುವ ಒಂದು ಸಾಧ್ಯತೆ ಇರುವಂಥದ್ದು. ಜೊತೆಗೆ ಬಳ್ಳಾರಿಯಲ್ಲೇ ಏನು ಬೆಳಂಬಾವಿ ರಸ್ತೆಯಲ್ಲಿ ಯಾವ ತನ್ನಾಗಿ ಅವರು ಪಾದಯಾತ್ರೆ ಬಂದರು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಎಲ್ಲ ಮಾಹಿತಿಗಳನ್ನು ಈಗಾಗಲೇ ಕಲೆ ಹಾಕುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ಸುಮೋಟೋ ಕೇಸ್ನಲ್ಲಿ 1000ಕ್ಕೂ ಹೆಚ್ಚು ಬೆಂಬಲಿಗರ ಮೂಲಕ ಗಲಭೆ ಆಗಿದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಮುಖ್ಯವಾಗಿ ಆ ಒಂದು ಗಲಭೆಯಲ್ಲಿ 4 ಪೊಲೀಸರ ಅಧಿಕಾರಿಗಳಿಗೂ ಕೂಡ ಗಾಯ ಆಗಿರುವಂಥದ್ದು. ಅಕ್ರಮ ಗುಂಪುಗಾರಿಕೆ ಆಗಿರಬಹುದು, ಕಲ್ಲು ತೂರಾಟ ಸೇರಿದಂತೆ, ಕರ್ತವ್ಯಕ್ಕೆ ಅಡ್ಡಿ ಸೇರಿದಂತೆ ವಿವಿಧ ತರನಾದಂಥ ಸೆಕ್ಷನ್ಗಳನ್ನು ಆ ಒಂದು ಸುಮೋಟೋ ಕೇಸ್ನಲ್ಲಿ ದಾಖಲು ಮಾಡಿರುವಂಥದ್ದು. ಅದೇ ಒಂದು ಸುಮೋಟೋ ಕೇಸ್ನ ಮುಖ್ಯವಾಗಿ ಅದನ್ನು ಮೊದಲಿಗೆ ಆ ಒಂದು ಪ್ರಕರಣದ ತನಿಖೆಯನ್ನು ಜಾಡು ಹಿಡಿಯುವಂಥ ಒಂದು ಸಾಧ್ಯತೆ ಇರುವಂಥದ್ದು. ಈ ಒಂದು ಪ್ರಕರಣದಲ್ಲಿ ಮುಖ್ಯವಾಗಿ ಈಗಾಗಲೇ ಫೈರಿಂಗ್ ನಡೆದಂಥ ಅವನು ಗನ್ಮ್ಯಾನ್ ಆಗಿರಬಹುದು, ಜೊತೆಗೆ ಒಂದಷ್ಟು ಎವಿಡೆನ್ಸ್ಗಳು ಕೂಡ ಘಟನಾ ಸ್ಥಳದಲ್ಲಿ ಸಿಕ್ಕಿರುವಂಥದ್ದು. ಜೊತೆಗೆ ಪೊಲೀಸರು ಕೂಡ ಆ ಒಂದು ಘಟನೆ ನಡೆಯಬೇಕಾದ್ರೆ ಡ್ರೋನ್ ಮೂಲಕ ಒಂದಷ್ಟು ವಿಡಿಯೋ ಚಿತ್ರೀಕರಣ ಕೂಡ ಮಾಡಿರುವಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಆಗಿರ್ತಕ್ಕಂಥ 26 ಜನ ಏನಿದ್ರು ಅವರು 25 ಜನ ಈಗಾಗಲೇ ವಿಚಾರಣೆ ಮುಗಿಸಿ ಜನಪ್ರತಿನಿಧಿಗಳ ನ್ಯಾಯಾಲಯ ಕೂಡ ಅವರಿಗೆ ಜಾಮೀನನ್ನು ಮಂಜೂರು ಮಾಡಿರುವಂಥದ್ದು. ಇಂದಿನಿಂದ ಏನಿದೆ ಮುಖ್ಯವಾಗಿ CID ಎಂಟ್ರಿ ಬಳಿಕ ಸಾಕಷ್ಟು ಈ ಒಂದು ಪ್ರಕರಣದಲ್ಲಿ ಬೆಳವಣಿಗೆ ಕಾಣಬಹುದಾಗಿದೆ. ಯಾಕಂದ್ರೆ ಮುಖ್ಯವಾಗಿ ಈ ಒಂದು ಗಲಭೆಗೆ ಯಾರು ಕಾರಣರಾದ್ರು, ಜೊತೆಗೆ ಯಾವ ಕಾರಣಕ್ಕಾಗಿ ಈ ಒಂದು ಗಲಭೆ ನಡೀತು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಒಂದಷ್ಟು ಜನರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂಥ ಸಾಧ್ಯತೆ ಇದೆ. ಈಗಾಗಲೇ ಪೊಲೀಸರು ಕಲೆ ಹಾಕತಕ್ಕಂಥ ಮಾಹಿತಿ ಆಧಾರದ ಮೇಲೆ ಸುಮೋಟೋ ಕೇಸ್ನ ಒಂದಷ್ಟು ಏನು ವಿಚಾರಗಳಿದ್ದಾವೆ FIRನಲ್ಲಿ ಆ ಒಂದು ಅಂಶಗಳನ್ನು ಇಟ್ಟುಕೊಂಡು ಈಗ ವಿಚಾರಣೆಗೆ CID ಇಳುವಂಥ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ನವೀನ್.